ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಟಡಿ ಕಟ್ಟೆ ಕನ್ನಡ. ಇವತ್ತು ಭಾರತದ ಇತಿಹಾಸದಲ್ಲೇ ಒಂದು ಅಚ್ಚರಿಯ ಘಟನೆ ಅನ್ನಿ, ಅಥವಾ ಇದು ಒಂದು ಕರಾಳ ದಿನವೇ ಅನ್ನಿ. ಯಾಕಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಅದೇನಪ್ಪ ಅಂತಂದರೆ ನ್ಯಾಯಾಧೀಶರ ಮೇಲೆ ಹಲ್ಲೆ ಆಯಿತಾ, ನ್ಯಾಯಾಧೀಶರನ್ನ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ರಾ. ಇವತ್ತು ಬಹಳಷ್ಟು ಆರ್ಟಿಕಲನ್ನು ನೋಡ್ಬೋದು ನೀವು ಇಲ್ಲಿ ಕವರ್ ಮಾಡಿದೆ. ಬಹಳಷ್ಟು ನ್ಯೂಸ್ ಚಾನೆಲ್ಗಳು ಇದನ್ನು ಕವರ್ ಮಾಡಿದೆ. ಇಂಡಿಯಾ ಟುಡೇ ಆಯಿತು, ಭಾಳಷ್ಟು ಚಾನಲ್ಗಳು, ಬಹಳಷ್ಟು ಈ ಟಿ ವಿಯಲ್ಲಾದರೂ ನೀವು ನೋಡಿರ್ತೀರಿ. ಹಾಗಾದರೆ ಬನ್ನಿ, ಈ ವಿಡಿಯೋದಲ್ಲಿ ಯಾಕೆ ಈ ಅಚ್ಚರಿಯ ಘಟನೆ ಆಯಿತು, ಸುಪ್ರೀಂ ಕೋರ್ಟ್ನಲ್ಲಿ ಯಾಕಾಯಿತು, ಯಾರ ಮೇಲಾಯಿತು ಅನ್ನೋದನ್ನು ಒಂದು ಸರಿ ಈ ವಿಡಿಯೋದಲ್ಲಿ ವಿಸ್ತೃತವಾಗಿ ನೋಡ್ಕೊಳ್ಳೋಣ. ಸೊ ಘಟನೆ ಎಲ್ಲಾಯಿತು ಅಂತಂದರೆ, ಘಟನೆ ಸುಪ್ರೀಂ ಕೋರ್ಟ್, ಡೆಲ್ಲಿ ಏನು ಸುಪ್ರೀಂ ಕೋರ್ಟ್ ಇದೆ ಅಲ್ಲಾಗಿದೆ. ನಮ್ಮ CJI ಇದ್ದಾರಲ್ಲ, BR ಗೊಗೊಯ್ ಅವರು, ಅವರ ಮೇಲೆ ಚಪ್ಪಲಿಯನ್ನು ಎಸೆಯಲಾಗಿದೆ. ಚಪ್ಪಲಿ ಅಂದ್ಕೊಳ್ಳಿ, ಬೂಟ್ ಅಂದ್ಕೊಳ್ಳಿ, ಈ ಚಪ್ಪಲಿ ಅಥವಾ ಬೂಟನ್ನು ಎಸೆಯಲಾಗಿದೆ. ಎಷ್ಟು ಗಂಟೆಗಾಯಿತು ಇದು? ಸುಮಾರು 11 ಗಂಟೆ, ಬೆಳಗ್ಗೆ 11:35 ಈ ಅವಾಂತರವಾಗಿದೆ. ಸೊ ಎಸೆದವರು ಯಾರಪ್ಪ? ಎಸೆದವರ ವಯಸ್ಸು ಬಂದುಬಿಟ್ಟು 71 ಅಂತ ಗುರುತಿಸಲಾಗಿದೆ. ಎಸಲಿಕ್ಕೆ ಕಾರಣ ಬೇಕಲ್ಲ, ಯಾಕೆ ಎಸೆದ್ರು, ಯಾವ ವಿಷಯಕ್ಕೆ ಎಸೆದ್ರು, ಯಾವ ಸಿಟ್ಟಿತ್ತು ಅವರಿಗೆ ಗೊಗೊಯ್ ಅವರ ಮೇಲೆ, ಚಪ್ಪಲಿ ಅಥವಾ ಶೂ ಎಸೆಯಲಿಕ್ಕೆ ಏನು ಕಾರಣಗಳು ಅನ್ನೋದನ್ನು ನೋಡೋಣ ಮುಂದೆ. ಸೊ ಚಪ್ಪಲಿ ಎಸೆದ ತಕ್ಷಣ ಏನಾಯಿತು? ಎಸೆದ ತಕ್ಷಣವೇ ಸುರಕ್ಷತಾ ಸಿಬ್ಬಂದಿ ಆ ವ್ಯಕ್ತಿಯನ್ನು ತಕ್ಷಣ ಹಿಡಿದು ಸುಪ್ರೀಂ ಕೋರ್ಟಿನ ಸೆಕ್ಯೂರಿಟಿ ಘಟಕ ಹಸ್ತಾಂತರಿಸಿದರು. ಸುಪ್ರೀಂ ಕೋರ್ಟ್ ಆವರಣ, ಅದು ಚಿಕ್ಕ ಪುಟ್ಟ ಆವರಣ ಅಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಬಹಳ ಹೈ ಸೆಕ್ಯೂರಿಟಿ ಇರುತ್ತಲ್ಲಿ. ಸೊ ಅಂಥದ್ರಲ್ಲೇ ಈ ವ್ಯಕ್ತಿ ತನ್ನ ಬೂಟನ್ನು ತೆಗೆದು ನಮ್ಮ ದೇಶದ CJI, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಅವ್ರ ಮೇಲೆ ಹಲ್ಲೆ ಮಾಡ್ತಾನಂತಂದರೆ ಅವನಿಗೆ ಎಷ್ಟೊಂದು ತಾಕತ್ತಿರ್ಬೋದು, ಅಥವಾ ಅವನ ಮಾನಸಿಕ ಸ್ಥಿತಿ ಹೇಗಿರ್ಬೋದು ಅಂತ. ಪೊಲೀಸರು ಈಗಾಗಲೇ ಈ ಪ್ರಕರಣ ಆರಂಭಿಸಿದ್ದಾರೆ. ಯಾಕೆ ಏನು ಅಂಥೇಳಿ ವಕೀಲ ಘೋಷಣೆ ಮಾಡ್ಕೊತ ಹೋಗಿದ್ದಾನೆ. ಏನು, ಕೋರ್ಟಿನ ಹೊರಗಡೆ ಹೋಗುವ ವೇಳೆ ಸನಾತನ ಧರ್ಮಕ ಅಪಮಾನ ನಹಿ ಸಹೆಂಗೆ, ಅಂದರೆ ಭಾರತ ಸನಾತನ ಧರ್ಮದ ಅವಮಾನ ಸಹಿಸುವುದಿಲ್ಲ ಎಂದು ಘೋಷಣೆ ಕೊಟ್ಟಿರ್ತಾನೆ ಅವನು. ಚಪ್ಪಲಿ ಎಸೆದವನು, ಏನು ಶೂಸ್ ಎಸೆದಿದ್ದಾನೆ ಅವನು, ಪೊಲೀಸರು ಹಿಡಿದ ತಕ್ಷಣ ಏನೋ ಹೊರಗಡೆ ತಳ್ತಾರೆ. ಆ ಸಮಯದಲ್ಲಿ ಸನಾತನ ಧರ್ಮಕ ಅಪಮಾನ ನಹಿ ಸಹೇಗ ಹಿಂದೂಸ್ತಾನ್, ಅಂದರೆ ಹಿಂದೂಗಳು ಸನಾತನ ಧರ್ಮದ ಅಪಮಾನವನ್ನು ಸಹಿಸುವುದಿಲ್ಲ. ಸೊ ಇದರ ಮೇಲೆ ತಿಳ್ಕೋಬೇಕು ನೀವು, ಆ ವ್ಯಕ್ತಿಯ ಮಾನಸಿಕ ಸ್ಥಿತಿ ಯಾವ ರೀತಿ ಇರಬಹುದು ಅಂಥೇಳಿ. ಧರ್ಮವನ್ನು ನಿಭಾಯಿಸಬೇಕು, ಧರ್ಮದ ಒಳ್ಳೆತನವನ್ನು, ಯಾವುದೇ ಧರ್ಮ ಆಗಿರಲಿ ಕೆಟ್ಟದ್ದನ್ನು ಕಲಿಸೋದಿಲ್ಲ. ಧರ್ಮ ಯಾವತ್ತೂ ಒಳ್ಳೆಯದನ್ನು ಕಲಿಸುತ್ತೆ. ಅದನ್ನು ಧರ್ಮದ ಹೆಸರಿನಲ್ಲಿ ಈ ಕಿಡಿಗೇಡಿತನವನ್ನು ಮಾಡಿ ಧರ್ಮದ ಹೆಸರನ್ನು ಹಾಳು ಮಾಡುವ ಕೆಲವೊಂದಿಷ್ಟು ಜನ ನಮ್ಮ ದೇಶದಲ್ಲಿದ್ದಾರೆ. ಇದರಿಂದ ಧರ್ಮಕ್ಕೂ ಒಂದು ಕೆಟ್ಟ ಹೆಸರು ಬರುವ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಬಹಳಷ್ಟು ಪ್ರಶ್ನೆಗಳನ್ನು ಉದ್ಭವ ಆಗುತ್ತೆ. ಸೊ ಇದರ ಹಿಂದಿನ ಕಾರಣ ಏನು? ಆ ವ್ಯಕ್ತಿ ಈ ರೀತಿ ಮಾಡಲಿಕ್ಕೆ ಕಾರಣ ಏನು? ಬಲವಾದ ಕಾರಣ ಬೇಕಲ್ಲ. ಒಂದು ದೇಶದ ನ್ಯಾಯಾಧೀಶರು, ಅದು CJI, ಅವರ ಮೇಲೆ ಈ ರೀತಿಯ ಹಲ್ಲೆ ಮಾಡಲಿಕ್ಕೆ ಒಂದು ದೊಡ್ಡ ಬಲಿಷ್ಠವಾದ ಕಾರಣ ಬೇಕಲ್ಲ. ಸೊ ಅದಕ್ಕೆ ಕಾರಣ ನೋಡಲಿಕ್ಕೆ ಹೋದಾಗ ನಮ್ಮ ನ್ಯಾಯಾಧೀಶರಾದಂಥ CJI ಗೊಗೊಯ್ ಅವರ ಹಿಂದೆ ಕೆಲವೊಂದಿಷ್ಟು ಕೇಸುಗಳ ಮೇಲೆ ಕೊಟ್ಟಿರುವ ತೀರ್ಪುಗಳು ಮತ್ತು ಟೀಕೆಗಳು, ಅದರಲ್ಲಿ ವಿಶೇಷವಾಗಿ ಖಜರಾಯ ಅನ್ನೋ ದೇವಸ್ಥಾನದ ಒಂದು ಪಿಟಿಷನ್ ಬಂದಿರುತ್ತೆ. ಆ ಪಿಟಿಷನನ್ನು ಅಪ್ಲೈ ಮಾಡಿರ್ತಾರೆ. ಒಂದು ವಿಷ್ಣು ಭಗವಂತನ ಮೂರ್ತಿ ಇರುತ್ತೆ. ಆ ಮೂರ್ತಿ, ಈ ಮುಘಲರು ಆ ಮೂರ್ತಿಯನ್ನು ಧ್ವಂಸಗೊಳಿಸಿದ್ದಾರೆ. ಈ ಮೂರ್ತಿಯನ್ನು ಮರುಕಟ್ಟಿ ಕೊಡಬೇಕು ಎಂದು ಕೋರ್ಟಿನ ಮೊರೆ ಅಲ್ಲಿಯ ಕೆಲವೊಂದಿಷ್ಟು ಜನ ಹೋಗಿರ್ತಾರೆ. ಆವಾಗ ಗೊಗೊಯ್ ಅವರು, ಏನು ನಮ್ಮ CJI ಗೊಗೊಯ್ ಅವರು ಇದ್ದಾರಲ್ಲ, ಅವರು ಇದರ ಮೇಲೆ ತೀರ್ಪು ಕೊಟ್ಟಿರ್ತಾರೆ. ಏನು ತೀರ್ಪು ಕೊಟ್ಟಿರ್ತಾರೆ? CJI ಗೊಗೊಯ್ ಅವರು ಏನು ತೀರ್ಪು ಕೊಟ್ಟಿರ್ತಾರೆ? ಇದೇ ದೇವಸ್ಥಾನ, ಈ ದೇವಸ್ಥಾನದಲ್ಲೇ ಆ ಮೂರ್ತಿ ಇರೋದು. ಸೊ ಅವರು ಏನು ಹೇಳಿರ್ತಾರೆ ಅಂತಂದರೆ,
ಈಗ ನೋಡಿ, ಸಿ ಜಿ ಐ ಹಿಂದಿನ ಕೇಸಿನ ವಿಚಾರದಲ್ಲಿ ಆ ಕೇಸು ದೇವಸ್ಥಾನದ ಹಿಂದೆ ಹಿಂದೂ ಧರ್ಮದ ಮೂರ್ತಿ, ಅದು ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ವಿಷ್ಣುವಿನ ಮೂರ್ತಿಯನ್ನು ಕಟ್ಟಿಸಿ ಕೊಡಬೇಕಾಗಿ ಕೋರ್ಟಿನ ಮೊರೆ ಹೋಗಿರ್ತಾರೆ. ಆ ಸಮಯದಲ್ಲಿ ಸಿ ಜಿ ಐಗೆ ಹೋಗೋದ್ರು ತೀರ್ಪು ಕೊಡಬೇಕಾದ್ರೆ ಒಂದು ಕಾಮೆಂಟನ್ನು ಮಾಡಿರ್ತಾರೆ. ಏನಂತ ಕಾಮೆಂಟ್ ಮಾಡಿರ್ತಾರೆ? ನ್ಯಾಯಾಲಯ ದೇವಸ್ಥಾನ ಕಟ್ಟುವ ಸ್ಥಳವಲ್ಲ. ನೋಟ್ ಮಾಡ್ಕೊಳ್ಳಿ ಇದನ್ನು. ನ್ಯಾಯಾಲಯ ದೇವಸ್ಥಾನ ಕಟ್ಟುವ ಸ್ಥಳವಲ್ಲ, ನಾವು ಕಾನೂನು ಪ್ರಕಾರ ತೀರ್ಮಾನ ಕೊಡುತ್ತೇವೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಇದರ ಮೇಲೆ ಬಹಳಷ್ಟು ಟೀಕಾ ಟಿಪ್ಪಣಿಗಳು ಆಗಿರುತ್ತೆ ಆ ಸಮಯದಲ್ಲಿ. ಇದು ಸೆಪ್ಟೆಂಬರ್ 21ನೇ ತಾರೀಕು ಅನ್ಕೊತೀನಿ, ಸೆಪ್ಟೆಂಬರ್ 21ನೇ ತಾರೀಕಿಗೆ ಆಗಿರೋ ಘಟನೆ ಇದು. ಅಂದರೆ ತೀರ್ಪು ಕೊಟ್ಟಿರೋದಲ್ಲಿ ಅವರು ಈ ರೀತಿ ಕಮೆಂಟ್ ಮಾಡಿರ್ತಾರೆ. ಅದಾದಮೇಲೆ ಕಮೆಂಟ್ ಆದಮೇಲೆ ಭಾಳಷ್ಟು ಧಾರ್ಮಿಕ ಮುಖಂಡರಿಂದ ಕೆಲವೊಂದಿಷ್ಟು ತೀರ್ಪುಗಳು, ಕೆಲವೊಂದಿಷ್ಟು ಆಕ್ಷೇಪಗಳು ಬಂದ ತಕ್ಷಣವೇ ಅವರು ನಾನು ಇದನ್ನು ಒಂದು ಲೈಟರ್ ಮೋಡಲ್ಲಿ ಹೇಳಿರುತ್ತೇನೆ, ನನಗೆ ಎಲ್ಲ ಧರ್ಮದ ಬಗ್ಗೆನೂ ಬಹಳಷ್ಟು ನಂಬಿಕೆ ಇದೆ ಅನ್ನೋ ಸ್ಪಷ್ಟನೆ ಕೂಡ ಅವ್ರು ಕೊಟ್ಟಿರ್ತಾರೆ. ಆದರೆ ಈ ನಮ್ಮ ಜಡ್ಜ್ಗಳ ಕೆಲಸ ಏನು ನಮ್ಮ ಕಾನೂನಲ್ಲಿದೆ, ಕಾನೂನು ಚೌಕಟ್ಟಲ್ಲಿ ಏನು ಬರುತ್ತೆ ಅದೇ ರೀತಿಯಲ್ಲಿ ಅವರು ಆ ತೀರ್ಪುಗಳನ್ನು ಕೊಡಲೇಬೇಕಾಗತ್ತೆ. ಸೊ ಇದಾದಮೇಲೆ ಘಟನೆ ಆದ ನಂತರ ನ್ಯಾಯಾಧೀಶರ ಪ್ರತಿಕ್ರಿಯೆ ಏನಿತ್ತು? ಘಟನೆ ಆದ ತಕ್ಷಣವೇ ನ್ಯಾಯಾಧೀಶರ ಪ್ರತಿಕ್ರಿಯೆ ಬೇಕಲ್ಲ. ಏನು ಪ್ರತಿಕ್ರಿಯೆ ಕೊಟ್ಟರು ಗೊಗೊಯ್ ಅವರು ಅತ್ಯಂತ ಶಾಂತವಾಗಿ ನಡ್ಕೊಂಡ್ರು. ಆಮೇಲೆ ಆ ಸಮಯದಲ್ಲಿ ಒಂದು ಕೇಸಿನ ಮೇಲೆ ಚರ್ಚೆ ನಡೀತಾ ಇತ್ತು. ಆವಾಗ ಅವರು ಚರ್ಚೆ ನಡೀತಾ ಇತ್ತು. ಅದಕ್ಕೆ ಅವರ ಕಾರ್ಯ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋದರು. ಬಹಳಷ್ಟು ಶಾಂತ ರೀತಿಯಿಂದ ನಡ್ಕೊಂಡು ಅದನ್ನು ಮುಂದೆ ನಡೆಸ್ಕೊಂಡು ಹೋದರು. ಈಗಾಗಲೇ ಮುಂದೆ ಅವರ ಕೆಲಸ ಕಾರ್ಯಗಳನ್ನು ಮುಂದೆ ನಡೆಸ್ಕೊಂಡು ಹೋದರು. ನಾನು ಈಗಾಗಲೇ ಹೇಳಿದ್ರು ಹಾಗೆ ಅವರು ತಮ್ಮ ಹೇಳಿಕೆಯನ್ನು ನಾನು ಎಲ್ಲ ಧರ್ಮವನ್ನು ಗೌರವಿಸುತ್ತೇನೆ ಎಂದು ಈಗಾಗಲೇ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುತ್ತಾರೆ. ಸೊ ಇದರಿಂದ ಏನು ಅರ್ಥ ಆಗುತ್ತೆ ನಮಗೆ? ನಾವು ಧರ್ಮವನ್ನು ನಿಭಾಯಿಸಬೇಕು, ಧರ್ಮವನ್ನು ಪೂಜಿಸಬೇಕು. ಆದರೆ ಅದೇ ಧರ್ಮದ ಹೆಸರಿನಲ್ಲಿ ತಪ್ಪು ಕೆಲಸಗಳಾಗಿರಲಿ, ಬೇರೆಯವರಿಗೆ ಹರ್ಟ್ ಮಾಡುವ ಥರವಾಗಿರಲಿ, ಅಂಥ ಸ್ಟೆಪ್ಗಳನ್ನು ನಾವು ಯಾವುದೇ ರೀತಿಯಿಂದ ತಗೋಬಾರ್ದು. ಇದೇ ರೀತಿ ವಿಡಿಯೋಗಳು ಗೊತ್ತಾಯ್ತಲ್ಲ ಸ್ನೇಹಿತರೆ, ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಕನ್ನಡದಲ್ಲಿ, ವಿಶೇಷವಾಗಿ ಕನ್ನಡದಲ್ಲಿ ಬೇಕಾಗಿತ್ತು ಅಂತಂದರೆ ನೋಡಬೇಕಾಗಿತ್ತು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಆದಷ್ಟು ಫ್ರೆಂಡ್ ಸರ್ಕಲ್ ಜೊತೆ ಶೇರ್ ಮಾಡಿ. ಸೊ ದ್ಯಾಟ್ ನಮ್ಮ ಚಾನಲ್ಲು ಸ್ವಲ್ಪ ಇಂಪ್ರೂವ್ ಆಗಲಿ, ನಮ್ಮ ಚಾನಲ್ಲು ಸ್ವಲ್ಪ ಹೆಚ್ಚೆಚ್ಚು ಬೆಳೀಲಿ.